ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬೇಸಿಗೆ ಆರಂಭ. ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕುರಿತಂತೆ ರೈತರಿಗೆ ವಿಶೇಷ ಸಲಹೆ ನೀಡಿದ ರಾಜ್ಯ ಸರ್ಕಾರ. ದ್ವಿಪಕ್ಷೀಯ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವತ್ತ ಹೆಜ್ಜೆ ಹಾಕಿದ ಭಾರತ ಮತ್ತು ಇಟಲಿ. ಏಷ್ಯಾದಲ್ಲೇ ಅತಿ ಹೆಚ್ಚು ಆಲೂಗಡ್ಡೆ ಉತ್ಪಾದಕತೆ ಇರುವ 11 ಮನೆಗಳ ಈ ಊರು. ಕೃಷಿ ಉತ್ಪನ್ನಗಳ ರಫ್ತಿಗೆ ಹೆಚ್ಚಿನ ಅವಕಾಶ ನೀಡಬೇಕು ಎಂದು ಕೋರಿದ ಅಮೆರಿಕ. ಎಲ್ ನೀನೋನೂ ಇಲ್ಲ, ಲಾ ನೀನಾನೂ ಇಲ್ಲ. ಈ ವರ್ಷ ಭಾರತದಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದ ಅಪೆಕ್. ಕುಲಾಂತರಿ ರಬ್ಬರ್ ಬೆಳೆಯಲು ಕೇರಳ ಅವಕಾಶ ನೀಡಬೇಕು. ಶ್ರೀ ಕೆಎನ್ ರಾಘವನ್. ಇದೀಗ ವಾರ್ತೆಗಳ ವಿವರ. ಬೇಸಿಗೆ ಆರಂಭ. ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕುರಿತಂತೆ ರೈತರಿಗೆ ವಿಶೇಷ ಸಲಹೆ ನೀಡಿದ ರಾಜ್ಯ ಸರ್ಕಾರ. ಬೇಸಿಗೆ ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಬಳಕೆ ಹೆಚ್ಚಾಗುತ್ತಿದೆ. ಸರ್ಕಾರ ರೈತರಿಗೆ 7 ಗಂಟೆಗಳ ವಿದ್ಯುತ್ ನೀಡುವುದಾಗಿ ಭರವಸೆ ಕೊಟ್ಟಿದೆ. ಕಳೆದ ವರ್ಷ ನೈಋತ್ಯ ಮುಂಗಾರು ಮಳೆ ಉತ್ತಮವಾಗಿ ಸುರಿದಿದ್ದು ಡ್ಯಾಂಗಳು ಭರ್ತಿಯಾಗಿವೆ. ಆದ್ದರಿಂದ ವಿದ್ಯುತ್ ಉತ್ಪಾದನೆ ಪೂರೈಕೆಗೆ ಯಾವುದೇ ಸಮಸ್ಯೆಯಾಗುವುದಿಲ್ಲ ಎಂದು ಅಂದಾಜಿಸಲಾಗಿದೆ. ಬೇಸಿಗೆಯಲ್ಲಿ ರಾಜ್ಯಕ್ಕೆ ಪ್ರತಿದಿನ 19,000 ಮೆಗಾವ್ಯಾಟ್ ವಿದ್ಯುತ್ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ. ರೈತರಿಗೆ ವಿದ್ಯುತ್ ಬಳಕೆ ಕುರಿತು ವಿದ್ಯುತ್ ಸರಬರಾಜು ಕಂಪನಿಗಳು ಮನವಿಯೊಂದನ್ನು ಮಾಡಿವೆ. ಸಂಜೆ 6ರಿಂದ ಬೆಳಗ್ಗೆ 6 ತನಕ ಸಿಂಗಲ್ ಫೇಸ್ ಕೃಷಿ ಪಂಪ್ಗಳನ್ನು ಬಳಸದಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ರೈತರು ರಾತ್ರಿ ವೇಳೆ ಸಿಂಗಲ್ ಫೇಸ್ ವಿದ್ಯುತ್ ಅನ್ನು ಕೃಷಿ ಪಂಪ್ಸೆಟ್ಗಳಿಗೆ ಬಳಸುತ್ತಿರುವುದರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತಿದೆ. ಹೀಗಾಗಿ ಈ ಸೂಚನೆ. ರೈತರ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆ 4 ಗಂಟೆ ಮತ್ತು ರಾತ್ರಿ ವೇಳೆ 3 ಗಂಟೆಗಳ ಕಾಲ 3 ಫೇಸ್ ವಿದ್ಯುತ್ ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿನ ಮನೆಗಳಿಗೆ ನಿರಂತರ ಜ್ಯೋತಿ ಫೀಡರ್ ಮೂಲಕ ದಿನದ 24 ಗಂಟೆಗಳ ಕಾಲ ವಿದ್ಯುತ್ ಸರಬರಾಜು ಮಾಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ. ಆದರೆ ರಾತ್ರಿ ವೇಳೆ ಕೆಲವರು ಸಿಂಗಲ್ ಫೇಸ್ ಕೃಷಿ ಪಂಪ್ಸೆಟ್ಗಳನ್ನು ಫೀಡರ್ ಮೂಲಕ ಬಳಸುತ್ತಿರುವುದರಿಂದ ವಿದ್ಯುತ್ ಪೂರೈಕೆಯಲ್ಲಿ ತೊಂದರೆ ಉಂಟಾಗುತ್ತಿದೆ. ಹೀಗಾಗಿ ರೈತರು ಈ ಅವಧಿಯಲ್ಲಿ ಸಿಂಗಲ್ ಫೇಸ್ ಕೃಷಿ ಪಂಪ್ಗಳನ್ನು ಬಳಸಬಾರದು. ವಿದ್ಯುತ್ ಸರಬರಾಜು ಕಂಪನಿಗಳ ಜೊತೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಲಾಗಿದೆ. ದ್ವಿಪಕ್ಷೀಯ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವತ್ತ ಹೆಜ್ಜೆ ಹಾಕಿದ ಭಾರತ ಮತ್ತು ಇಟಲಿ. ನಿನ್ನೆ ನವದೆಹಲಿಯಲ್ಲಿ ಭಾರತ ಮತ್ತು ಇಟಲಿ ದೇಶಗಳ ಗಣ್ಯರ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದ ಶ್ರೀ ಪಿಯೂಷ್ ಗೋಯಲ್ ಅವರು ಭಾರತದ ಪರವಾಗಿ ಭಾಗವಹಿಸಿದ್ದರು. ಇಟಲಿ ದೇಶದ ವಿದೇಶಾಂಗ ವ್ಯವಹಾರದ ಉಪಕಾರ್ಯದರ್ಶಿಯಾದ ಮರಿಯಾ ತ್ರಿಪೋದಿ ಮತ್ತು ಇಟಲಿಯ ಅಂಬಾಸಡರ್ ಆಗಿರುವ ಆಂಟೋನಿಯೋ ಬರ್ಟೋಲಿ ಅವರು ಇಟಲಿಯ ಪರವಾಗಿ ಹಾಜರಿದ್ದರು. ತದನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀ ಪಿಯೂಷ್ ಗೋಯಲ್, ದ್ವಿಪಕ್ಷೀಯ ಮಾತುಕತೆ ಯಶಸ್ವಿಯಾಗಿ ನೆರವೇರಿದೆ. ಈಗಾಗಲೇ 2 ದೇಶಗಳ ನಡುವೆ ಉತ್ತಮ ಬಾಂಧವ್ಯ ಇದೆ. ಅದನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಬಗ್ಗೆ ಚರ್ಚಿಸಲಾಯಿತು. ಕೃಷಿ, ರಕ್ಷಣಾ ವಲಯ, ಮೂಲಸೌಕರ್ಯ, ಸಾರಿಗೆ, ಬಾಹ್ಯಾಕಾಶ ತಂತ್ರಜ್ಞಾನ ಮುಂತಾದ ವಿಭಾಗದಲ್ಲಿ ಪರಸ್ಪರ ಸಹಕರಿಸಲು ನಿರ್ಧರಿಸಲಾಯಿತು ಎಂದು ತಿಳಿಸಿದರು. ಯುರೋಪ್ನಲ್ಲಿ ಹೊಸ ಅರಣ್ಯ ನಾಶ ಕಾಯ್ದೆ ಜಾರಿಗೆ ಬಂದಿದೆ. ಈ ಸಮಯದಲ್ಲಿ ಕಾಫಿ, ಸಾಂಬಾರು ಬೆಳೆಗಳು, ಭತ್ತ ಸೇರಿದಂತೆ ಇತರ ಕೃಷಿ ಉತ್ಪನ್ನಗಳ ರಫ್ತಿನ ಬಗ್ಗೆ ಈ ಸಭೆಯಲ್ಲಿ ಮಾತುಕತೆಯಾಗಿದೆ ಎನ್ನಲಾಗಿದೆ. ಏಷ್ಯಾದಲ್ಲೇ ಅತಿ ಹೆಚ್ಚು ಆಲೂಗಡ್ಡೆ ಉತ್ಪಾದಕತೆ ಇರುವ 11 ಮನೆಗಳ ಈ ಊರು. ಉತ್ತರ ಗುಜರಾತಿನ ಅರಾವಳಿ ಗುಡ್ಡದ ತಪ್ಪಲಿನಲ್ಲಿರುವ ಒಂದು ಸಣ್ಣ ಊರು ಡೋಲ್ಪುರ್ ಕಾಂಪಾ. ಅಲ್ಲಿರುವುದು ಕೇವಲ 11 ಮನೆಗಳು ಮಾತ್ರ. ಆದರೆ ಆ 11 ಕುಟುಂಬದವರು ಕೃಷಿಯಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಸಾಮಾನ್ಯವಾಗಿ ಆಲೂಗಡ್ಡೆಯ ಸರಾಸರಿ ಎಕರೆವಾರು ಇಳುವರಿ 11ರಿಂದ 12 ಟನ್. ಆದರೆ ಈ ಗ್ರಾಮಸ್ಥರು ಪ್ರತಿ ಎಕರೆಗೆ 22 ಟನ್ ಬಟಾಟೆಯನ್ನು ಬೆಳೆಯುತ್ತಾರೆ. ಇದು ಏಷ್ಯಾದಲ್ಲೇ ಅತಿ ಹೆಚ್ಚು ಆಲೂಗಡ್ಡೆ ಬೆಳೆಯುವ ಗ್ರಾಮವಾಗಿ ದಾಖಲೆ ಬರೆದಿದೆ. ಅತ್ಯುತ್ತಮ ಇಳುವರಿ ಕೊಡುವ ತಳಿ, ಫಲವತ್ತಾದ ಮಣ್ಣು ಇದಕ್ಕೆ ಕಾರಣವಲ್ಲ. ಇರುವ 11 ಕುಟುಂಬದಲ್ಲೂ ಸಹ ಕೃಷಿಯಲ್ಲಿ ಸ್ನಾತಕ, ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವಿ ಪಡೆದಿರುವವರು ಇರುವುದು ಇವರ ಯಶಸ್ಸಿನ ಗುಟ್ಟು. ಆನಂದ್ ಕೃಷಿ ವಿಶ್ವವಿದ್ಯಾಲಯ, ದಂತೇವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮುಗಿಸಿಕೊಂಡು ಬಂದ ಸುಮಾರು 3 ತಲೆಮಾರು ಈ ಗ್ರಾಮದಲ್ಲಿ ಬೇಸಾಯ ಮಾಡುತ್ತಿದ್ದಾರೆ. ಜೆನೆಟಿಕ್ಸ್ ಅಂಡ್ ಪ್ಲಾಂಟ್ ಬ್ರೀಡಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಉಮಂಗ್ ಪೋಕರ್ ಅವರ ಅಭಿಪ್ರಾಯದಂತೆ ಕಲಿತ ವಿದ್ಯೆಯನ್ನು ಇವರು ಇಲ್ಲಿ ಅಳವಡಿಸುತ್ತಾರೆ. ಕೃಷಿಯ ಎಲ್ಲಾ ವಿಭಾಗದಲ್ಲೂ ಸಹ ವಿಷಯ ತಜ್ಞರಿದ್ದಾರೆ. ಇರುವ 11 ಮನೆಗಳಲ್ಲಿ ಮಣ್ಣು ವಿಜ್ಞಾನಿ, ರೋಗಕೀಟ ಶಾಸ್ತ್ರಜ್ಞರು ಸೇರಿದಂತೆ ಕೃಷಿ ವಿಜ್ಞಾನ ತಿಳಿದವರು ಉತ್ತಮವಾಗಿ ಬೆಳೆ ತೆಗೆಯಲು ಸಹಾಯ ಮಾಡುತ್ತಾರೆ.
ಗ್ರಾಮದ ಹಿರಿಯರು ಮೊದಲನೇ ತಲೆಮಾರಿನ ಹಿರಿಕರು ಆ ಕಾಲದಲ್ಲೇ ಇಸ್ರೇಲಿಗೆ ಹೋಗಿ ಹನಿ ನೀರಾವರಿಯ ಬಗ್ಗೆ ತರಬೇತಿ ಪಡೆದುಕೊಂಡು ಬಂದಿದ್ದಾರೆ. ಅವರ ಹಾದಿಯಲ್ಲೇ ಮುನ್ನಡೆಯುತ್ತಿರುವ ಯುವಕರು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಕೃಷಿ ಮಾಡುತ್ತಿದ್ದಾರೆ. ವಿಜ್ಞಾನವನ್ನು ಬಳಸಿ ಕೃಷಿ ಮಾಡಿದರೆ ಉತ್ತಮ ಲಾಭ ಮಾಡುವುದು ಸಾಧ್ಯವಿದೆ ಎನ್ನುವುದನ್ನು ಈ ಪುಟ್ಟ ಗ್ರಾಮದ 3 ತಲೆಮಾರಿನ ರೈತರು ತೋರಿಸಿಕೊಟ್ಟಿದ್ದಾರೆ. ಕೃಷಿ ಉತ್ಪನ್ನಗಳ ರಫ್ತಿಗೆ ಹೆಚ್ಚಿನ ಅವಕಾಶ ನೀಡಬೇಕು ಎಂದು ಕೋರಿದ ಅಮೆರಿಕ. 2 ದೇಶಗಳ ನಡುವೆ ಕೊಂಡು ತೆಗೆದುಕೊಳ್ಳುವಿಕೆಯ ಬಗ್ಗೆ ಅಮೆರಿಕ ಮತ್ತು ಭಾರತದ ನಡುವೆ ಮಾತುಕತೆಯಾಗಿದೆ. 2 ದೇಶಗಳು ಹಲವಾರು ಉತ್ಪನ್ನದ ಮೇಲೆ ವಿಧಿಸಲಿರುವ ಆಮದು ಸುಂಕದ ಬಗ್ಗೆ ಅಗ್ಗಜಗ್ಗಾಟ ಮುಂದುವರೆದಿದೆ. ಆದರೆ ಭಾರತದ ಹಲವಾರು ನಿರ್ಣಯಗಳು ಅಮೆರಿಕಾಗೆ ಒಪ್ಪಿಗೆಯಾಗಿಲ್ಲ. ತನ್ನ ಕೃಷಿ, ಡೈರಿ ಉತ್ಪನ್ನಗಳಿಗೆ, ಇಥೆನಾಲ್ ಮತ್ತು ಔಷಧಗಳಿಗೆ ಭಾರತ ಮುಕ್ತ ಮಾರುಕಟ್ಟೆಯನ್ನು ಒದಗಿಸಬೇಕು ಎಂದು ಅಮೆರಿಕ ಒತ್ತಾಯಿಸಿದೆ. ಅಮೆರಿಕ ಭಾರತದಿಂದ ಕೃಷಿ ಉತ್ಪನ್ನವನ್ನು ಆಮದು ಮಾಡಿಕೊಳ್ಳುತ್ತಿರುವ ಪ್ರಮುಖ ದೇಶ. ಭಾರತದಿಂದ ಬರುತ್ತಿರುವ ಹಣ್ಣು, ಭತ್ತ, ತರಕಾರಿ, ಶೀತಲೀಕರಣಗೊಳಿಸಿದ ಮಾಂಸ, ಸಾಂಬಾರು ಪದಾರ್ಥ, ಸಂಸ್ಕರಿಸಿದ ಆಹಾರ ಉತ್ಪನ್ನಗಳಿಗೆ ಅಮೆರಿಕ ಅತಿ ಕಡಿಮೆ ಆಮದು ಸುಂಕ ಅಥವಾ ಟ್ಯಾರಿಫ್ ಅನ್ನು ವಿಧಿಸುತ್ತದೆ. ಇದೇ ರೀತಿಯ ಸಹಾಯವನ್ನು ಅಮೆರಿಕ ಭಾರತದಿಂದ ನಿರೀಕ್ಷಿಸುತ್ತಿದೆ. ಅದು ನಮಗೆ ಕಳುಹಿಸುವ ಮೆಕ್ಕೆಜೋಳ, ಹಳದಿ ಬಟಾಣಿ, ಹಣ್ಣುಗಳು, ಸಂಸ್ಕರಿಸಿದ ಪದಾರ್ಥಗಳ ರಫ್ತಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಎಂದು ಅಮೆರಿಕ ಒತ್ತಾಯಿಸಿದೆ. ಭಾರತ ಇದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಜವಳಿ, ಚರ್ಮದ ಉತ್ಪನ್ನಗಳು ಮತ್ತು ಒಡವೆಯ ಮೇಲೆ ವಿಧಿಸುತ್ತಿರುವ 5-7% ತೆರಿಗೆಯನ್ನು ಶೂನ್ಯಕ್ಕಿಳಿಸಲು ಹೇಳಬೇಕು ಎಂದು ಆರ್ಥಿಕ ತಜ್ಞರು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ, ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್, ಗಂಟೆಗೆ 200ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ, ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವಿರಾಮದ ನಂತರ ಕೃಷಿ ವಾರ್ತೆಗೆ ಸ್ವಾಗತ. ಎಲ್ ನೀನೋನೂ ಇಲ್ಲ, ಲಾ ನೀನಾನೂ ಇಲ್ಲ. ಈ ವರ್ಷ ಭಾರತದಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದ ಅಪೆಕ್. ದಕ್ಷಿಣ ಕೊರಿಯಾದ ಅಪೆಕ್ ಹವಾಮಾನ ನಿರೀಕ್ಷಣಾಲಯ ಪೆಸಿಫಿಕ್ ಸಾಗರವನ್ನು ಹಲವಾರು ತಿಂಗಳಿಂದ ಅಧ್ಯಯನ ಮಾಡುತ್ತಿದೆ.
ಸದ್ಯದ ಮಟ್ಟಿಗೆ ಪೆಸಿಫಿಕ್ ಸಾಗರ ತಟಸ್ಥವಾಗಿದೆ ಎಂದು ವರದಿ ನೀಡಿದೆ. ಇದರರ್ಥ ಸಾಗರದ ಮೇಲ್ಮೈ ತಾಪಮಾನ ಕಡಿಮೆಯೂ ಆಗುತ್ತಿಲ್ಲ, ಹೆಚ್ಚೂ ಆಗುತ್ತಿಲ್ಲ. ಅಂದರೆ ಈ ಬಾರಿ ಪೆಸಿಫಿಕ್ ಸಾಗರದಲ್ಲಿ ಎಲ್ ನೀನೋ ಮತ್ತು ಲಾ ನೀನಾ ಪರಿಣಾಮ ಆಗುತ್ತಿಲ್ಲ. ಸಾಮಾನ್ಯವಾಗಿ ಇವುಗಳ ಪರಿಣಾಮ ನೇರವಾಗಿ ಭಾರತದ ಮುಂಗಾರಿನ ಮೇಲಾಗುತ್ತದೆ. ಸಾಗರದ ಮೇಲ್ಮೈ ಬಿಸಿಯಾದರೆ ಎಲ್ ನೀನೋ ಪರಿಣಾಮ ಆಗುತ್ತದೆ. ಇದರಿಂದ ಭಾರತದಲ್ಲಿ ಮಳೆ ಕಡಿಮೆಯಾಗುತ್ತದೆ. ಅದೇ ಸಾಗರದ ಮೇಲ್ಮೈ ತಂಪಾದರೆ ಅದು ಲಾ ನೀನಾ, ಇದರಿಂದ ತುಸು ಹೆಚ್ಚಿಗೆ ಮಳೆ ಭಾರತದಲ್ಲಾಗುತ್ತದೆ. ಈ ಬಾರಿ ಎರಡೂ ಪರಿಣಾಮ ಇಲ್ಲದಿರುವುದರಿಂದ ಜೂನ್ನಿಂದ ಅಕ್ಟೋಬರ್ ವರೆಗೆ ಸಾಧಾರಣದಿಂದ ಉತ್ತಮ ಮಳೆಯನ್ನು ನಮ್ಮ ದೇಶದಲ್ಲಿ ನಿರೀಕ್ಷಿಸಲಾಗಿದೆ. ಭಾರತದಿಂದ ರಫ್ತಾಗುವ ಸಕ್ಕರೆಯ ಬೆಲೆ ಹೆಚ್ಚಿರಲಿದೆ ಎಂದ ವರದಿಗಳು. ಪ್ರತಿ ಸಾರಿಯಂತೆ ಈ ಬಾರಿಯೂ ಸಹ ಭಾರತದಿಂದ ಕಡಿಮೆ ಬೆಲೆಗೆ ಸಕ್ಕರೆ ಬರಲಿದೆ ಎಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಎದುರು ನೋಡುತ್ತಿದೆ. ಆದರೆ ಭಾರತದಲ್ಲಿ ಈ ಬಾರಿ ಸಕ್ಕರೆಯ ಉತ್ಪಾದನೆ ಕಡಿಮೆಯಾಗಿದೆ. ಕಬ್ಬಿನ ಇಳುವರಿ ಕುಸಿದಿದ್ದು, ಇಥೆನಾಲ್ ಉತ್ಪಾದನೆಗೆ ಬಳಸಿದ್ದು ಮುಂತಾದ ಕಾರಣದಿಂದ ಸಕ್ಕರೆ ಉತ್ಪಾದನೆ ಕುಸಿದಿದೆ. ದೇಶೀಯ ಮಾರುಕಟ್ಟೆಯಲ್ಲೂ ಸಹ ಉತ್ತಮ ಬೇಡಿಕೆ ಇದೆ. ಈ ವರ್ಷ ಭಾರತದ ಆಂತರಿಕ ಸಕ್ಕರೆಯ ಬೇಡಿಕೆ ಪೂರೈಸಲು ಅಸಾಧ್ಯ ಎನ್ನುವ ವರದಿಗಳು ಕೇಳಿಬರುತ್ತಿವೆ. ಇಂತಹ ಸಂದರ್ಭದಲ್ಲಿ ಭಾರತದಿಂದ ಕಡಿಮೆ ಬೆಲೆಗೆ ಸಕ್ಕರೆ ರಫ್ತಾಗುವುದು ಅಸಾಧ್ಯ ಎಂದು ವರದಿಗಳು ತಿಳಿಸಿವೆ. ಸದ್ಯಕ್ಕೆ ಭಾರತದಲ್ಲಿ ಸಕ್ಕರೆಯ ಬೆಲೆ ಟನ್ಗೆ 43,750 ರೂಪಾಯಿ ಇದೆ. ಅಂತಾರಾಷ್ಟ್ರೀಯ ಮಾರಾಟಗಾರರು ಟನ್ಗೆ $540 ಬೆಲೆಗೆ ಸಕ್ಕರೆ ಮಾರಿ ಎಂದು ಭಾರತದ ಮಿಲ್ಗಳನ್ನು ಕೇಳುತ್ತಿದ್ದಾರೆ. ಅಂದರೆ ಶುಗರ್ ಮಿಲ್ಗಳಿಗೆ ಟನ್ಗೆ 46,710 ರೂಪಾಯಿ ಮಾತ್ರ ಸಿಕ್ಕಂತಾಯಿತು. ಇದರಿಂದ ಸಕ್ಕರೆ ಉತ್ಪಾದಕರಿಗೆ ಇನ್ನಷ್ಟು ನಷ್ಟವಾಗುತ್ತದೆ. ಆದ್ದರಿಂದ ಭಾರತದಿಂದ ಈ ಬಾರಿ ಕಡಿಮೆ ಬೆಲೆಗೆ ಸಕ್ಕರೆ ಸಿಗುವುದಿಲ್ಲ ಎಂದು ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಕುಲಾಂತರಿ ರಬ್ಬರ್ ಬೆಳೆಯಲು ಕೇರಳ ಅವಕಾಶ ನೀಡಬೇಕು. ಶ್ರೀ KN ರಾಘವನ್. 2011ರಲ್ಲಿ ಕೇರಳ ಸರ್ಕಾರ ಕುಲಾಂತರಿ ರಬ್ಬರ್ ತಳಿಯನ್ನು ಬೆಳೆಯಲು ಅವಕಾಶವನ್ನು ನಿರಾಕರಿಸಿತ್ತು. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಪರಿಸರಕ್ಕೆ ಹಾನಿಕಾರಕ ಎನ್ನುವುದು ಅದು ಕೊಟ್ಟಿದ್ದ ಕಾರಣ. ರಬ್ಬರ್ ಸಂಶೋಧನಾ ಸಂಸ್ಥೆ ಕೊಟ್ಟಾಯಂ ಅವರು ಅಭಿವೃದ್ಧಿಪಡಿಸಿದ್ದ ಕುಲಾಂತರಿ ತಳಿಗಳನ್ನು 2021ರಲ್ಲಿ ಅಸ್ಸಾಂ ಮತ್ತು ತ್ರಿಪುರಾದಲ್ಲಿ ಬೆಳೆಯಲು ಆರಂಭಿಸಲಾಗಿದೆ. ವಾಣಿಜ್ಯಿಕವಾಗಿ ಅಲ್ಲದಿದ್ದರೂ ಪ್ರಯೋಗಾರ್ಥವಾಗಿ ಕುಲಾಂತರಿ ರಬ್ಬರ್ ಹಾಕಲು ಅಲ್ಲಿನ ಸರ್ಕಾರಗಳು ಅವಕಾಶ ನೀಡಿವೆ. ಆ ಸಮಯದಲ್ಲಿ ರಬ್ಬರ್ ಬೋರ್ಡ್ನ ಅಧ್ಯಕ್ಷರಾಗಿದ್ದ ಶ್ರೀ KN ರಾಘವನ್ ಮತ್ತು ನಿರ್ದೇಶಕರಾದ ಶ್ರೀ ಜೇಮ್ಸ್ ಜೇಕೋಬ್ ಅಸ್ಸಾಂ ಮತ್ತು ತ್ರಿಪುರಾದಲ್ಲಿ ಈ ಪ್ರಯೋಗಕ್ಕೆ ಸಾಥ್ ನೀಡಿದ್ದರು. ಕೇರಳದಲ್ಲಿ ಬಿಸಿಲು ಕಡಿಮೆ, ಇದರಿಂದ ಇಳುವರಿ ಕಡಿಮೆಯಾಗುತ್ತದೆ. ಈಶಾನ್ಯ ರಾಜ್ಯಗಳಲ್ಲಿ ಚಳಿ ಹೆಚ್ಚಿರುತ್ತದೆ. ಜೊತೆಗೆ ಮಣ್ಣಿನಲ್ಲಿ ನೀರಿನ ಕೊರತೆಯಾದರೆ ರಬ್ಬರ್ನ ಇಳುವರಿ ಸಹ ಇಳಿಮುಖವಾಗುತ್ತದೆ. ಕುಲಾಂತರಿ ರಬ್ಬರ್ ತಳಿ ಪ್ರತಿಕೂಲ ಹವಾಮಾನವನ್ನು ಸಹಿಸಿ ಬೆಳೆಯಬಲ್ಲದು. ಈ ಎಲ್ಲಾ ಸಮಸ್ಯೆಗೂ ಸಹ ಪರಿಹಾರವಾಗಿ ಕುಲಾಂತರಿ ರಬ್ಬರ್ ತಳಿ ಇದೆ. ಈಗಾಗಲೇ 4 ವರ್ಷದಿಂದ ಈಶಾನ್ಯ ರಾಜ್ಯಗಳಲ್ಲಿ GM ರಬ್ಬರ್ ಅನ್ನು ಪ್ರಾಯೋಗಿಕವಾಗಿ ಬೆಳೆಯಲಾಗುತ್ತಿದೆ. ಕೇರಳ ಸರ್ಕಾರ ಸಹ ಕುಲಾಂತರಿ ರಬ್ಬರ್ ಬೆಳೆಯಲು ಅನುಮತಿ ಕೊಡಬೇಕು ಎಂದು ಶ್ರೀ KN ರಾಘವನ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.